ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇವತ್ತೊಂದು ತಮಾಷೆಯ ಕಥೆಯನ್ನು ಹೇಳ್ತೀನಿ. ಡಾಕ್ಟರ್ ಕಿಶೋರ್ ಅವರು ಖ್ಯಾತ ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಕಿಶೋರ್ ಅವರ ಹೆಂಡತಿ ಕಿವಿ, ಮೂಗು ಮತ್ತು ಗಂಟಲು ತಜ್ಞೆ. ಇಬ್ಬರು ಒಂದೇ ಆಸ್ಪತ್ರೆಯಲ್ಲಿ ಪಕ್ಕದ ಕೊಠಡಿಗಳಲ್ಲಿ ಕೆಲಸ ಮಾಡ್ತಾರೆ. ಒಂದಿನ ಕಿಶೋರ್ ಅವರ ಪರಿಚಯದ ವೈದ್ಯೊಬ್ಬರು ಇವರಿಗೆ ಫೋನ್ ಮಾಡಿ ಒಬ್ಬ ಮಹಿಳೆಯನ್ನು ಇವರ ಬಳಿಗೆ ಕಳುಹಿಸುವುದಾಗಿ, ಆಕೆಗೆ ಗರ್ಭಪಾತ ಮಾಡಿಸಬೇಕು ಅಂತ ಕೇಳಿ ಸಮಯವನ್ನು ಗೊತ್ತು ಮಾಡಿದರು. ಕಿಶೋರ್ ಅವರು ತಮ್ಮ ಕಾರ್ಯದರ್ಶಿಗೆ ಆ ಮಹಿಳೆ ಬಂದ ತಕ್ಷಣ ತಮ್ಮ ಕಡೆಗೆ ಕಳಿಸ್ಬೇಕಂತ ತಿಳಿಸಿದರು. ಅದೇ ಸಮಯಕ್ಕೆ ಮತ್ತೊಬ್ಬ ಮಹಿಳೆ ತನ್ನ ಕಿವಿಯಲ್ಲಿ ಮೇಣ ಶೇಖರಣೆಯಾಗಿದ್ದರಿಂದ ತೆಗೆಸಲಿಕ್ಕೆ ಕಿಶೋರ್ ಅವರ ಪತ್ನಿಯನ್ನು ಕಾಣಲಿಕ್ಕೆ ಬಂದಿತು. ಆದರೆ ಕಾರ್ಯದರ್ಶಿ ಆಕೆಯನ್ನು ಕಿಶೋರ್ ಅವರ ಕಡೆಗೆ ಕಳಿಸ್ಬಿಟ್ಟಿದ್ರು. ಆಕೆಗೆ ತಾನು ಪ್ರಸೂತಿ ಶಾಸ್ತ್ರದ ವೈದ್ಯರನ್ನು ನೋಡ್ತಾ ಇದ್ದೇನೆ ಅನ್ನೋದು ಅರಿವಿರಲಿಲ್ಲ. ಆಗ ನಡೆದ ಸಂಭಾಷಣೆ ಹೀಗಿತ್ತು: ಬನ್ನಿ ಕೂತ್ಕೊಳ್ಳಿ ಅಂತ ವಿಶಾಲವಾದ ನಗೆಯನ್ನು ಮುಖದ ಮೇಲೆ ಇಟ್ಕೊಂಡು ಕರೆದ್ರು ಕಿಶೋರ್ ಅವರು. ಆರಾಮವಾಗಿ ಕುಳಿತುಕೊಳ್ಳಿ, ಆತಂಕ ಬೇಡ ಅಂದರು. ಆಗ ಆಕೆ, ಡಾಕ್ಟರ್, ಇದನ್ನು ತೆಗೆಯುವಾಗ ತುಂಬ ನೋವಾಗ್ತದೆಯೇ ಅಂತ ಕೇಳಿದ್ಲು. ಛೆಛೆ, ಅಂಥ ನೋವೇನೂ ಆಗೋದಿಲ್ಲ ಅಂತ ಇವರಂದಾಗ ಅವಳಿಗೆ ಕೊಂಚ ನಿರಾಳ. ನಂತರ ಆಕೆ, ನಿಜ ಹೇಳಬೇಕಂದ್ರೆ ಅದನ್ನು ನಾನು ಮನೆಯಲ್ಲೇ ತೆಗೆದು ಬಿಡಲಿಕ್ಕೆ ಪ್ರಯತ್ನ ಮಾಡಿದ್ದೆ, ಆದರೆ ಆಗಲಿಲ್ಲ. ಈಗ ಡಾಕ್ಟರ್ಗೆ ಗಾಬರಿ. ದೇವ್ರ ದಯೆ, ಯಾವ ಅಪಾಯವೂ ಆಗಲಿಲ್ಲ. ಹಾಗೆಲ್ಲ ಮಾಡಿದ್ರೆ ತುಂಬ ತೊಂದರೆ ಆಗ್ತದೆ. ಯಾರೋ ಹೇಳಿದ್ರು, ಒಂದೆರಡು ಸಲ ತಕ ಅಂತ ಕೊಂಡ್ಬಿಡು, ಹೊರಗೆ ಬಂದುಬಿಡ್ತದೆ ಅಂತ. ಪ್ರಯತ್ನ ಮಾಡಿದೆ, ಆಗಲೇ ಇಲ್ಲ. ಅಷ್ಟು ಸುಲಭವಾಗಿ ಆಗೋದಿದ್ರೆ ನಮ್ಮಂಥ ವೈದ್ಯರು ಯಾಕೆ ಬೇಕು ಅಂತ ಕಿಶೋರ್ ನಕ್ಕದ್ರು. ಆಕೆಯೂ ನಕ್ಕು ಹೇಳಿದ್ರು. ನಂತರ ನಮ್ಮ ಪಕ್ಕದ ಮನೆಯವನೊಬ್ಬ ಕೂದಲಿಗೆ ಹಾಕುವ ಪಿನ್ನಿಂದ ತೆಗೆಯಲಿಕ್ಕೆ ಪ್ರಯತ್ನಿಸಿದ. ಅಯ್ಯೋ ದೇವ್ರೇ ಅಂದ ಕಿಶೋರ್. ಅಷ್ಟೇ ಅಲ್ಲ, ನಮ್ಮ ತಾಯಿ ಬೆಂಕಿ ಕಡ್ಡಿಯಿಂದ ತೆಗೆಯಲಿಕ್ಕೂ ನೋಡಿದ್ರು, ಆಗಲಿಲ್ಲ. ವೈದ್ಯರ ರಕ್ತದೊತ್ತಡ ಏತು. ಎಂಥ ಘಾತುಕ ಈ ಪಕ್ಕದ ಮನೆಯವನು. ತಾಯಿ ಏನು ಕಡಿಮೆ ಇಲ್ಲ. ನಂತರ ನಮ್ಮ ಪಕ್ಕದ ಮನೆಯವನು ರಸ್ತೆಯ ಬದಿ ಕುಳಿತು ಔಷಧಿ ಕೊಡ್ತಾರಲ್ಲ, ಅವರ ಬಳಿಗೆ ಹೋಗುವಂತ ಸಲಹೆ ನೀಡಿದ. ನಾನೂ ಹೋದೆ. ಆತ ಏನಿಲ್ಲ, ಒಳಗೆ ಸ್ವಲ್ಪ ಬಿಸಿ ಮಾಡಿದ ಎಣ್ಣೆಯನ್ನು ಹಾಕ್ಕೊಂಡು 1 ತಾಸು ಸುಮ್ಮನಿದ್ಬಿಡು, ತಾನೇ ಬಿದ್ದು ಹೋಗ್ತದೆ ಅಂದ. ಅದೂ ಕೆಲಸ ಮಾಡಲಿಲ್ಲ ಅಂದಳಾಕೆ. ಇದು ಯಾಕೋ ಕೈ ಮೀರಿ ಹೋಗ್ತದೆ ಅನ್ನಿಸ್ತು ಡಾಕ್ಟರ್ ಕಿಶೋರ್ಗೆ. ಇದನ್ನು ತೆಗೆಸಲಿಕ್ಕೆ ನಿಮ್ಮ ಯಜಮಾನರ ಒಪ್ಪಿಗೆಯನ್ನು ಪಡೆದಿದ್ದೀರಾ ಅಂತ ಕೇಳಿದ್ರು. ಆಕೆಯ ಮುಖದಲ್ಲಿ ಗಲಿಬಿಲಿ ಕಾಣ್ತು. ಇದನ್ನು ತೆಗೆಸಲಿಕ್ಕೆ ಅವರ ಒಪ್ಪಿಗೆ ಬೇಕೇ? ಅವರು ದುಬೈನಲ್ಲಿದ್ದಾರೆ. ಅವರನ್ನು ನೋಡಿ 2 ವರ್ಷವಾಯಿತು. ಅವರಿಗೆ ಇಲ್ಲಿಗೆ ಬರೋದು 3 ತಿಂಗಳಿನ ನಂತರ ಅಂದ್ಲು. ಓಹೋ, ಅದಕ್ಕೆ ಈಕೆ ಹೀಗೆ ತೆಗೆಸಲಿಕ್ಕೆ ಬಂದಿರಬೇಕು ಅಂತ ಭಾವಿಸಿದ್ರು ಕಿಶೋರ್. ಆದರೆ ನಾನು ವಿಷಯವನ್ನು ಫೋನ್ನಲ್ಲಿ ತಿಳಿಸಿದ್ದೇನೆ ಅಂದ್ಲು. ಹಾಗಾದರೆ ಈಕೆಯ ಗಂಡ ಬಹಳ ವಿಶಾಲ ಮನೋಭಾವದವನೇ ಇರಬೇಕು ಅಂದ್ಕೊಂಡು ವೈದ್ಯರು. ಇನ್ನೂ ಸ್ವಲ್ಪ ನೀವು ಬೇಗ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂದರು. ಬೆಳಿಗ್ಗೆ ಬರಬೇಕಂತ ಇದ್ದೆ, ಆದರೆ ಮನೆಗೆ ಯಾರೋ ಬಂದದಿಂದ ತಡವಾಯಿತು ಅಂದ್ಲಾಕೆ. ಹಾಗಲ್ಲ, ನೀವು ಕೆಲವು ದಿನಗಳ ಮೊದಲೇ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ತಡವಾದರೆ ಅದಕ್ಕೆ ಚಲನವಲನ ಬರ್ತದೆ, ನಂತರ ಅದಕ್ಕೆ ಹೃದಯ ಬಡಿತವೂ ಪ್ರಾರಂಭವಾಗ್ತದೆ. ಆಕೆ ಕಣ್ಣಳಿಸಿ ಗಾಬರಿಯಿಂದ ಇವರನ್ನೇ ನೋಡ್ತಿದ್ಲು. ಪರವಾಗಿಲ್ಲ, ಈಗಲೂ ಮಾಡ್ಬೋದು, ಆದರೆ ಸ್ವಲ್ಪ ರಕ್ತಸ್ರಾವ ಆಗ್ತದೆ, ಹೆಚ್ಚೇನಿಲ್ಲ, ಕೆಲವು ದಿನಗಳು ಮಾತ್ರ. ಆಕೆ ಈಗ ನಿಜವಾಗಿಯೂ ಗಾಬರಿಯಾಗಿದ್ಲು. ರಕ್ತಸ್ರಾವವೇ ತುಂಬ ಹೆಚ್ಚಾಗ್ತದೆಯೇ? ಬಹಳ ಹೆಚ್ಚೇನಿಲ್ಲ, ನಿಮ್ಮ ಮಾಸಿಕ ಋತುಸ್ರಾವಕ್ಕಿಂತ ಸ್ವಲ್ಪ ಹೆಚ್ಚು. ಅದು ಕೇವಲ 1 ವಾರ ಇದ್ದಿತ್ತು ಅಷ್ಟೆ. ಆಕೆ ನಡುತ್ತಿದ್ಲು. ತಲೆಯ ಕೂದಲನ್ನು ಕೈಯಲ್ಲಿ ಹಿಡಿದುಕೊಂಡಿದ್ಲು. ವೈದ್ಯರು ಹೇಳಿದ್ರು, ಚಿಂತೆ ಮಾಡಬೇಡಿ, ನಾನಿದ್ದೇನಲ್ಲ. ಈಗ ನಿಮ್ಮ ಬಟ್ಟೆಯನ್ನು ಕಳಚಿ ಪರೀಕ್ಷೆ ಮಂಚದ ಮೇಲೆ ಮಲಗಿಕೊಳ್ಳಿ. ಕ್ಷಣ ಮಾತ್ರದಲ್ಲಿ ಆಕೆ ಮಂಜಿನಂತೆ ಕರಗಿ ವೈದ್ಯರ ಕೊಠಡಿಯಿಂದ ಹೊರಗಡೆ ಓಡಿ ಮಾಯವೇ ಆಗಿದ್ಲು. ಆತ್ಮೀಯರೇ, ಇದೆಷ್ಟು ತಮಾಷೆ ಕತೆ ನೋಡಿ. ಮತ್ತೊಬ್ಬರ ಜೊತೆಗೆ ಸಂವಾದ ಮಾಡುವಾಗ ಅವರ ಸರಿಯಾದ ವ್ಯಕ್ತಿ ಹೌದೋ ಅಲ್ವೋ ಅಂತ ತಿಳಿದುಕೊಳ್ಬೇಕಲ್ವ. ನಾವು ಎಷ್ಟೋ ಬಾರಿ ಹೀಗೆ ಮಾಡಿಬಿಡ್ತೀವಿ. ಅರ್ಧ ಗಂಟೆ ಮಾತನಾಡಿದ ನಂತರ, ಓಹೋ ಇವರು ಅವರಲ್ಲ, ಇವರು ಅಂತ ಗೊತ್ತಾಗಿದ್ದು ಆಮೇಲೆ ಅಂತ ಹೇಳಿಬಿಡ್ತೀವಿ. ಯಾರ ಮಾತು ಯಾರಿಗೆ ಹೇಳಿದ್ರೆ ಅನರ್ಥವಾಗ್ತದೆ ಅನ್ನೋದನ್ನು, ಅಥವಾ ಅರ್ಥಕ್ಕೆ ಅನುಗುಣವಾದ ಮಾತನಾಡಿದ್ರೆ ತುಂಬ ಚೆನ್ನ ಅಂತ ಹೇಳಲಿಕ್ಕೆ ಈ ಕಥೆಯನ್ನು ಹೇಳಿದೆ.
ಕತೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.